ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿನ ಸ್ಫೋಟ ಭಯೋತ್ಪಾದಕ ಕೃತ್ಯವ? ಹಾಗಾದ್ರೆ ಸ್ಫೋಟಕ್ಕೆ ಐಇಡಿ ಬಳಕೆ ಮಾಡಿದ್ದಾರೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಐಇಡಿ ಅಂದ್ರೆ ಸುಧಾರಿತ ಸ್ಫೋಟಕ ಸಾಮಗ್ರಿ. ಅವುಗಳನ್ನ ಬಳಸಿ ಸ್ಫೋಟ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಸ್ಫೋಟವನ್ನ ಮಾಡಿರುವಂತಹ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಸ್ಫೋಟದ ಬಗ್ಗೆ ಮಾಹಿತಿಯನ್ನ ತನಿಖಾ ಟೀಮ್ ಕಲೆ ಹಾಕ್ತಾ ಇದೆ. ಸ್ಫೋಟ ನಡೆದ ಜಾಗದಲ್ಲಿ ಸಾಕ್ಷ್ಯಗಳ ಪರಿಶೀಲನೆ ಆಗ್ತಾ ಇದೆ ಪೊಲೀಸರಿಂದ. ಹಾಗೆ ಎಫ್ಎಸ್ಎಲ್, ಶ್ವಾನದಳ ಪೊಲೀಸರಿಂದ ಸ್ಫೋಟ ಸ್ಥಳದಲ್ಲಿ ತಲಾಶ್, ಇಂಚಿಂಚು ತಲಾಶ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎನ್ಐಎ ಟೀಮ್ ಸಹ ಆಗಮಿಸುವ ಸಾಧ್ಯತೆ ಇದೆ ಸ್ಫೋಟ ನಡೆದ ಸ್ಥಳಕ್ಕೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಘಟನಾ ಸ್ಥಳದಲ್ಲಿ ಹೇಗಿದೆ ಅನ್ನೋದನ್ನ, ಸ್ಫೋಟ ಆದಂತಹ ಸಂದರ್ಭದ ಚಿತ್ರಣ ನಾವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರುವಂತದ್ದು. ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಹೊಗೆ ಆವರಿಸ್ಕೊಂತು. ಸಿಲಿಂಡರ್ ಸ್ಫೋಟಗೊಂಡಿರಬಹುದು ಅಂತ ಅನ್ಕೊಂಡ್ವಿ ಅಂತ ಸುತ್ತಮುತ್ತಲಿನ ಜನ, ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರು. ಮಧ್ಯಾಹ್ನ 1 ಗಂಟೆಯ ಸಮಯ ಅಂತಂದ್ರೆ ಬಹಳ ಪ್ರಸಿದ್ಧವಾದಂತಹ ಕೆಫೆ ಇದು, ರಾಮೇಶ್ವರಂ ಕೆಫೆ. ಬಹಳಷ್ಟು ಮಂದಿ ಇಲ್ಲಿ ಊಟಕ್ಕೆ ಹೋಗ್ತಾರೆ. ಹೋದಂಥವ್ರು ಅಲ್ಲಿ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೈ ತೊಳೆಯೋ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟ ಆಗಿದೆ. ನಂತರ ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಪಡೆ, ಶ್ವಾನ ದಳ, ಎಫ್ಎಸ್ಎಲ್ ಟೀಮ್ ಎಲ್ಲರೂ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಅಲ್ಲಿದ್ದಂತಹ ಯಾವುದೋ ವಸ್ತು ಸ್ಫೋಟ ಆದದ್ದಲ್ಲ, ಹೊರಗಿಂದ ಯಾವುದೋ ಸ್ಫೋಟಕ ವಸ್ತುವನ್ನ ಅಲ್ಲಿ ತಂದಿಡಲಾಯ್ತಾ? ಈ ಅನುಮಾನ ದಟ್ಟವಾದಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಐಇಡಿ ಸುಧಾರಿತ ಸ್ಫೋಟಕಗಳನ್ನ ಬಳಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೇನೆ ಈ ರೀತಿ ಸ್ಫೋಟಕಗಳನ್ನ ಬಳಕೆ ಮಾಡಿ ಅಲ್ಲಿ ಸ್ಫೋಟ ಸಂಭವಿಸ್ತಾ. ಹಾಗಿದ್ರೆ ಈ ಹಿನ್ನೆಲೆ ಇದು ವಿಧ್ವಂಸಕ ಕೃತ್ಯ ಇರಬಹುದು ಎನ್ನುವ ಶಂಕೆ ಇರುವ ಹಿನ್ನೆಲೆ ಇನ್ನೇನು ಎನ್ಐಎ ಟೀಮ್ ಕೂಡ ಭೇಟಿ ಕೊಡೋ ಸಾಧ್ಯತೆ ಇದೆ. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ, ಪೊಲೀಸ್ ಪಡೆ ಸ್ಥಳದಲ್ಲೇ ಬೀಡ್ಬಿಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ದಯಾನಂದ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಆಗಿರುವ ಘಟನೆಯ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸುತ್ತಮುತ್ತಲೂ ಇದ್ದಂಥವರು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು, ಬಹಳ ದೊಡ್ಡ ಸ್ಫೋಟ ಕೇಳ್ತು, ನಾವು ಹೊರಗಡೆ ಇದ್ವಿ, ಆದ್ರೂ ಕೂಡ ನಮ್ಮ ಕಿವಿ ಗುಯಿ ಗುಡ್ತಾ ಇತ್ತು, ಅಷ್ಟು ದೊಡ್ಡದಾದಂತಹ ಸ್ಫೋಟ, ಸಿಲಿಂಡರ್ ಸ್ಫೋಟ ಆಗಿರಬೇಕು ಅಂತ ಅನ್ಕೊಂಡ್ವಿ, ದಟ್ಟವಾದಂತಹ ಹೊಗೆ ಆವರಿಸಿತ್ತು. ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಹೋಟೆಲ್ನಲ್ಲಿ ಬಂದಂಥವ್ರು, ಊಟ ತಿನ್ನೋದಕ್ಕೆ ಅಂತ ಬಂದಂಥವ್ರು ಬಹಳಷ್ಟು ಮಂದಿ ಗಾಯಗೊಂಡಿದ್ರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ವಿ ಎನ್ನುವಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗಾಗಲೇ 3-4 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲೂ ಓರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೃಶ್ಯಗಳನ್ನ ನಾವೇ ನೋಡ್ತಾ ಇದ್ವಿ. ಸ್ವರ್ಣಾಂಬ ಎನ್ನುವ ಐಟಿ ಉದ್ಯೋಗಿ ಅವರು ಅಲ್ಲಿಗೆ ಬಂದಿದ್ರು ಊಟ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸದ್ಯಕ್ಕೆ ರಾಮೇಶ್ವರಂ ಕೆಫೆ ಬಳಿ ಏನ್ ನಡೀತಾ ಇದೆ? ಲೇಟೆಸ್ಟ್ ಅಪ್ಡೇಟ್ಸ್ ಗಳೇನು ಲಭ್ಯ ಆಗ್ತಾ ಇದೆ? ಅದರಲ್ಲೂ ವಿಧ್ವಂಸಕ ಕೃತ್ಯ ಇರಬಹುದು ಎನ್ನುವ ಶಂಕೆ ದಟ್ಟವಾಗ್ತಾ ಇರೋದ್ರಿಂದಾಗಿ ಶೋಧ ಇನ್ನಷ್ಟು ತೀವ್ರಗೊಳ್ತಾ ಇದೆಯಾ? ಖಂಡಿತ ಪ್ರತಿಮಾ, ಬೆಂಗಳೂರಿನಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು, ನಿಗೂಢ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲ ಕುಂದಳ್ಳಿ ಬಸ್ ಸ್ಟಾಪ್ ಬಳಿ ಇರ್ತಕ್ಕಂಥ ಒಂದು ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ. ಹೀಗಾಗಿ ಒಬ್ಬ ಮಹಿಳೆ ಸ್ವರ್ಣಮ್ಮ ಮತ್ತು ನಾರಾಯಣಪ್ಪ ಅನ್ನೋ ಒಬ್ಬ ಮಹಿಳೆ ಇಂಜೂರ್ಡ್ ಆಗಿರ್ತಕ್ಕಂಥದ್ದು, ಮತ್ತೆ 4-5 ಮಂದಿ ಇಂಜೂರ್ಡ್ ಆಗಿರ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಸ್ಫೋಟಕವನ್ನು ಬಳಸಿ ಅಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಸಹ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಬೆಂಗಳೂರು ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲರೂ ಸಹ ಬಂದು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಸುಧಾರಿತ ಸ್ಫೋಟಕ ವಸ್ತುವನ್ನು ಬಳಸಿ ಬ್ಲಾಸ್ಟ್ ಮಾಡಲಾಗಿದೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆ ಸ್ಫೋಟದ ತೀವ್ರತೆಯನ್ನು ನೋಡೋದಾದ್ರೆ ಸ್ಥಳೀಯ ನಿವಾಸಿ ವಿಜಯ್ ಹೇಳ್ತಾ ಇದ್ರು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಹೇಳ್ತಾ ಇದ್ರು. ರಾಮೇಶ್ವರ್ ಕೆಫೆಯಲ್ಲಿ ಸಾಕಷ್ಟು ಜನ ಇದ್ರು. ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದ ಸಾಕಷ್ಟು ಮಂದಿ ಇಂಜೂರ್ಡ್ ಆಗೋ ಚಾನ್ಸಸ್ ಇತ್ತು. ಹೀಗಾಗಿ ಸಾಕಷ್ಟು ಸುಧಾರಿತ ಸ್ಫೋಟಕವನ್ನು ಬಳಸಿ ಇಲ್ಲಿ ಸುಧಾರಿತ ಸ್ಫೋಟಕ. ಎಸ್ ಕಿರಣ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.